ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಸರ್, ನಿಮ್ಮ ಗುಟ್ಟಳ್ಳಿ ಐ ಅವರು ರಜೆ ಹಾಕಿದ್ದಾರಾ? ಸರ್, ಎಮ್ ಡಿ ಅವರು ಹೇಳಿರೋ ಪ್ರಕಾರ 3 ದಿನ ವರ್ಕಿಂಗ್ ಮಾಡಬೇಕು ಅಂತಿದೆ. ಅವ್ರಿಗೆ ಹಾಫು ಇರಲ್ಲ, ಫುಲ್ಲು ಇರಲ್ಲ ಇವತ್ತು. ಹಾಂ, ಹೇಳಿ, ಏನು ಹಾಂ ಸರ್, 3 ದಿನದಿಂದ ಫೋನ್ ಮಾಡ್ತಾ ಇದ್ದೀನಿ, ಅವ್ರು ಫೋನ್ ಎತ್ತಾ ಇಲ್ಲ ಸರ್. ಫೋನ್ ಎತ್ತಾ ಇಲ್ಲ? ಫೋನ್ ಪಿಕ್ ಮಾಡ್ತಾ ಇಲ್ಲ, ರಿಟರ್ನ್ ಕಾಲ್ ಮಾಡಲ್ಲ ಏನಿದೆ ಹೇಳಿ ಸರ್, ನಾನು ಮಾತಾಡ್ತೀನಿ. ಸರ್. ಇವಾಗ ನಾನು ಫೈಲ್ ಕೊಟ್ಟು 4 ದಿನ ಆಯಿತು ಸರ್. ಹಾಂ, ಅದು ಇನ್ನೂ ಎಸ್ಟಿಮೇಟ್ ಆಗಿಲ್ಲ. ಜೆ ಇ ಅವ್ರಿಗೆ ಮಾತಾಡಿದ್ರೆ ಇಲ್ಲ ಮೇಡಮ್ ಅವರು ರಜದಲ್ಲಿದ್ದಾರೆ ಅಂತ ಹೇಳ್ತಾರೆ. ರೆಜಿಸ್ಟ್ರೇಷನ್ ಆಗಿದೆನಾ? ಎಲ್ಲ ಆಗಿದೆ ಸರ್. ರೆಜಿಸ್ಟ್ರೇಷನ್ ಆಗಿದೆ ಅಂತಂದರೆ ಬರ್ತಾರೆ ಫೀಲ್ಡಿಗೆ. ಯಾವಾಗ ರೆಜಿಸ್ಟ್ರೇಷನ್ ಮಾಡೋಕ್ಕೆ ಇದು ಎಲ್ಲ ಓಪನ್ ಇದೆ ಸರ್ ಆಫೀಸಲ್ಲಿ. ಸರ್? ಅದೆಲ್ಲ ನನಗೆ ಗೊತ್ತಿದೆ. ನಾನು ಬಳೆಗಾರರ ಅಂತ ಮಾತಾಡೋದು ನಿಮ್ಮ ವಾಣಿಯಿಂದ, ಸರ್. ಓಕೆನಾ? ನನಗೆ ಗೊತ್ತಿದೆ ಏನೇನು ಆಗ್ತಾಯಿದೆ ಅಂತ. ನಾನು ಕೇಳ್ತಾ ಇರೋದು 3 ದಿನ ವರ್ಕ್ ಮಾಡಬೇಕು ಅಂತ ಕಂಪಲ್ಸರಿ ಎಮ್ ಡಿ ಅವ್ರು ಹೇಳಿದ ಮೇಲೂ ಇವ್ರು ಹೆಂಗೆ 3 ದಿನ ರಜೆ ಹಾಕ್ತಾರೆ? ನೀವು ಹೆಂಗೆ ರಜೆ ಕೊಟ್ರಿ ಅವ್ರಿಗೆ? ರಜೆ ಇಲ್ಲ ಸರ್, ರಜೆ ಯಾವ ಮತ್ತು ಎಲ್ಲಿ ಸರ್? ಆಫೀಸಲ್ಲಿ ಇಲ್ವಲ್ಲ ಸರ್ ಅವರು? ನಾನು ಕಳೆದ 3 ದಿನದಿಂದ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾಯಿದ್ದೀನಿ ಅವ್ರಿಗೆ. ಮೊನ್ನೆ ಹೇಳಿದ್ರು ಹಬ್ಬದ ದಿನ ಇಲ್ಲ ಸರ್, ಹಬ್ಬ ರಜಾ ಅಂದರು. ಹೆಂಗೆ ಸರ್ ಹಿಂಗೆ ಆಗ್ಬಿಟ್ರೆ? ಇನ್ನೇನು ಸರ್, ಎಮ್ ಡಿ ಮಾತಿಗೆ ಇನ್ನೇನು ಬೆಲೆ ಸರ್? ಸರ್, ಲೊಕೇಶನಲ್ಲೇ ಹೇಳಿದ್ದೀನಿ, ಶೇಷಾದ್ರಿಪುರಂ ಮೇನ್ ರೋಡಲ್ಲಿ ಫೈಲ್ ಇದೆ. ಪಾಪ ಜೆ ಇ ಅವ್ರಿಗಾದ್ರೂ ಇನ್ಚಾರ್ಜ್ ಕೊಡಿ, ಇಲ್ಲಾಂದರೆ ಅವ್ರು ಮಾಡಲಿ. ಶಿವರಾಮ್ ಅಂತ ಸರ್. ಹೇಳಿದ್ದೀನಿ, ನಾನು ಮಾತಾಡಿದ್ದೀನಿ ಇವ್ರಿಗೆ. ಜೆ ಇ ಅವ್ರಿಗೆ ಮಾತಾಡಿದೆ, ಅವ್ರು ಕಾಲ್ ಡೈವರ್ಟ್ ಹಾಕಿದ್ದಾರೆ. ಜೆ ಇ ಅವ್ರಿಗೆ ಹೋಗುತ್ತೆ ಅದು. ಆಮೇಲೆ ಹೆಂಗೆ ಸರ್, ಒಬ್ಬ ಎಮ್ ಡಿ ಹೇಳಿರೋ ಮಾತಿಗೂ ಬೆಲೆ ಕೊಡೋಲ್ಲ ಅಧಿಕಾರಿಗಳು ಅಂದರೆ ಇನ್ನು ಯಾವ ಮಟ್ಟಕ್ಕೆ ಬಂದ್ಬಿಡ್ತು ಸರ್ ಇದು? ಪುಣ್ಯ ಸಿಕ್ಕಿದೆ ಸರ್, ಅಟ್ಲೀಸ್ಟ್ 1.5 ವರ್ಷದಿಂದ ಸರ್ವಿಸ್ ಕೊಟ್ಟಿಲ್ಲ. ಇವಾಗ ಏನೋ ಸರ್ವಿಸ್ ಕೊಡೋ ಒಂದು ಕಾಲ ಬಂದಿದೆ. ಈ ಟೈಮಲ್ಲಿ ಇವ್ರು ಕೆಲಸ ಮಾಡಲ್ಲ, 3 ದಿನ ರಜೆ ಮಾಡ್ತಾರೆ ಅಂದರೆ ಇನ್ನು ಅರ್ಥ ಏನು ಸರ್ ಇದಕ್ಕೆ? ಒಂದು ನಿಮಿಷ ಮಾತಾಡ್ತೀನಿ ಸರ್. ಮಾತಾಡಿ ಸರ್ ದಯವಿಟ್ಟು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.